ಕೃಷ್ಣ ಸೆಕೆಂಡ್ ಶಾಖೆಯಲ್ಲಿ ಉದಾಹರಣೆ ಹೇಗಿದ್ರೆ ನಾವು ಯಾರು ಬೇಕಾದ್ರೂ ಎಲ್ಲಿ ಬೇಕಾದಲ್ಲಿ ತೂಕ ಮಾಡ್ಕೊಂಡು ನಮ್ಮಲ್ಲಿ ಒಂದು ತೂಕ ವ್ಯತ್ಯಾಸ ಅಂದ್ರೆ ನಾವು ನಿಮ್ಗೆ ಹೇಳ್ತೀವಿ ಅದೇ ಮಾಡಿ ಬರೋಲ್ಲ ಸುದ್ದಿ ಮಂದಿ ಜನರು ಓದಿರಿ ಎಲ್ಲ ವಿಷಯ ಅವರಿಗೆ ನಮ್ಗೆ ಪ್ರೈವೇಟ್ ಅವರಿಗೆ ಮತ್ತು ನಮ್ಮ ಸರ್ಕಾರದವರಿಗೆ ಏನು ವ್ಯತ್ಯಾಸ ಇರ್ತಾವೆ ಅಲ್ಲಿ ಪ್ರೈವೇಟ್ನಲ್ಲಿ ಎಷ್ಟು ದೂರದಲ್ಲಿ ಆದರೂ ನಮ್ಮಲ್ಲಿ ಮಾಡಿ ಬರೋಲ್ಲ ಅವಕಾಶಗಳಿಲ್ಲ ಅದಕ್ಕಾಗಿ ನಾವು ಒಂದು ವಿನಂತಿಯನ್ನು ಮಾಡ್ತೀನಿ ಇನ್ನೊಂದು ಸಭೆಯನ್ನು ನಾವು ಕರಿಬಹುದು ಇದು ಪ್ರಾರಂಭಿಕ ಸಭೆ ನಾಮಿನೇಷನ್ ಆಗಲ್ಲ ಎಲ್ಲ ನಿರ್ದೇಶಕ ಮಂಡಳಿಯನ್ನು ನಾಮಪತ್ರ ಸಲ್ಲಿಕೆ ಆದ ಮತ್ತೊಂದು ಸಭೆಯಲ್ಲಿ ಕರಿತೀವಿ ಅಲ್ಲಿಯೂ ಸಹಿತ ನೀವು ಇವತ್ತು 1,000 2,000 3,000 ಜನ ಬಂದಿರಬೇಕು ನೀವು ಒಬ್ಬೊಬ್ಬರು 4 ಹೋಗ್ತಂದ್ರೆ ನಮ್ಮ ಮೆಡಲ್ ಗೆದ್ದು ಬರ್ತೀವಿ ಅದಕ್ಕಾಗಿ ನಾನು ಮತ್ತೊಮ್ಮೆ ವಿನಂತಿಯನ್ನು ಮಾಡ್ತಿದ್ದೀನಿ ವಿಚಾರ ಮಾಡಿ ಮನೆಗೆ ಹೋಗಿ ನಾವೆಲ್ಲರೂ ಮಾತಾಡಿದ್ದೀವಿ ನಾನು ಮಾತಾಡಿದ್ರು ನಾವು ಮಾತಾಡಿದ್ರು ದರ್ಶನ್ ಅವರು ಮಾತಾಡ್ತಾರೆ ಆದರೆ ನಮ್ಮ ಮಾತಿನಲ್ಲಿ ಎಷ್ಟು ಸತ್ಯಾಂಶ ಇದೆ ಏನಿದೆ ಅನ್ನೋದು ಮನೆಗೆ ಹೋಗಿ ವಿಚಾರ ಮಾಡಿ ನಡವಳಿಕೆ 26 ತಾರೀಕಿಗೆ ಇಂದ 11 ತಾರೀಕು ನಾವು ಮೋಸಗಾರರು ಕಳ್ಳರು ಹುಡುಗರು ನಾವು ಓಟ್ ಹಾಕಕ್ಕೆ ಹೋಗ್ಬೇಡ್ರಿ ನಮ್ಮದಾಗ ಏನಾದರೂ ಪ್ರಾಮಾಣಿಕತೆ ಪಾರದರ್ಶಕತೆ ಏನಾದರೂ ಒಳ್ಳೆಯದಿದ್ರೆ ನಮ್ಗೆ ಆಶೀರ್ವಾದ ಮಾಡ್ರಿ ನಿಮ್ಮ ಆಶೀರ್ವಾದದಿಂದ ಇನ್ನೂ ಹೆಚ್ಚಿಗೆ ಏನಾಗೈತೆ ಅದನ್ನು ನಾವು ಎಷ್ಟು ಕಷ್ಟಪಟ್ಟು ಪ್ರಾಮಾಣಿಕವಾದ ಕೆಲಸವನ್ನು ಮುಂದಿನ ದಿನಗಳಲ್ಲಿ ಮಾಡ್ತೇವೆ ಅನ್ನುವಂಥ ಆಶ್ವಾಸನ ಪಟ್ಟು ಇಲ್ಲಿ ಇನ್ನೂ ಸಮಯ ಭಾಳ ನಮ್ಮ ಕರೆಗೆ ಹೋಗೋಣ ಅಲ್ಲಿ ನಾವು ಡಿಸೈಡ್ ಮಾಡಿದೆವು ಇಲ್ಲಿ ಜಿಲ್ಲಾ ಮಧ್ಯवर्ती ಬ್ಯಾಂಕಿನ ನಾಮಪತ್ರ ಸಲ್ಲಿಕೆ ಎಲ್ಲ ಅನ್ವೇಷಣೆ ನಾವು ಹೇಳ್ತೀವಿ ಇಷ್ಟೊಂದು ಜನಸಂಖ್ಯೆ ಇಲ್ಲ ನಾವು ಬಂದಿದ್ದೀವಿ ನಿಮಗೆ ಯಾಕೆ ಕೃತಜ್ಞತೆ ಧನ್ಯವಾದಗಳನ್ನು ಕರೀತೀನಿ ಎಲ್ಲರಿಗೂ ವಂದಿಸಿ ನನ್ನ ಮಾತು ವಿರಾಮಗಳಿದೆ ಎಲ್ಲರಿಗೂ ನಮಸ್ಕಾರ 25 ರೋಡ್ ಅಲ್ಲಿ ನಮ್ಮದು ವಾಸ ಇತ್ತು ನಾವು ಇತರ ದೃಷ್ಟಿಗೆ ಹೋಗಿದ್ದು ಅಲ್ಲಿ ರೈತರು ಲೋನ್ ಕಟ್ಟಬೇಕು ಎಲ್ಲ ರೈತರಿಗೆ ಅನುಕೂಲ ಆಗಬೇಕು ಅನ್ನೋಂಥ ಒಂದು 10 ಕೋಟಿ ರೂಪಾಯಿ ಖರ್ಚು ಮಾಡಿ ಅದನ್ನು ಕಲ್ಯಾಣ ಮಂಟಪ ಕಟ್ಟಿದ್ದೀವಿ ಇವತ್ತು ಎಲ್ಲರಿಗೂ ಉಪಯೋಗ ಆಗ್ತದೆ ಯಾರೋ ಇಲ್ಲಿ ಯಾರೋ ಒಂದು ಪೈಸಾ ನಾವು ಆಗಲಿ ಲಕ್ಷ್ಮಣ ಸೌದಿ ಆಗಲಿ ಒಂದು ಕಪ್ ಚಾ ಮಾಡ್ತಿದ್ರು ಜನರು ಫ್ಯಾಕ್ಟ್ರಿ ಹೋಗಿಲ್ಲ ನಾವು ಒಂದು ಜನರು ನೋಡಿ ಹೋಗಿ ಒಂದ್ಸಲ ಬಾಯ್ಲರ್ ಹೊರಸು ಸ್ವಲ್ಪ ಒಂದು ಅದು ಈಗ 4-5 ವರ್ಷ ನೀನು ಹೋಗಿಲ್ಲ 5 ವರ್ಷ ನಮಗೂ ಹೋಗಿಲ್ಲ ನಾವು ಹೋಗಿಲ್ಲ ನಮ್ಮ ಕಾರ್ಯ ವ್ಯಾಪ್ತಿ ಹೆಚ್ಚಾಗುವುದಿಲ್ಲ ಹೋಗುವಾಗ ಉದ್ದೇಶ ಇಲ್ಲ ಅದು ಸಂಪರ್ಕಗಳನ್ನು ಇಟ್ಟುಕೊಳ್ಳೋದು ಇಡೀ ಅವ್ರ ಜೊತೆಗೆ ಮಾತಾಡ್ತೀವಿ ಮೊನ್ನೆ ನಾನು ಲಕ್ಷ್ಮಣ ಸೌದಿ ಅವರು ಎಸ್ ಕೆ ಪಾಟೀಲ್ ಹೋಗಿ ಹೊರಗೆ ಬಂದಿದ್ದರು ಒಳಗಡೆ ಬಂದಿದ್ದರು ಎಲ್ಲರೂ ಹೋಗಿ ನಮಗೆ ದುಡ್ಡನ್ನು ಹೆಚ್ಚಿಗೆ ಒಂದು 150 ಕೋಟಿ ಕೆಲವು ಫ್ಯಾಕ್ಟ್ರಿ ಸಂಗಮ ನಂದಿ ಫ್ಯಾಕ್ಟ್ರಿಗೆ ನಮಗೂ 3 ಫ್ಯಾಕ್ಟ್ರಿ ಸಹಾಯ ಮಾಡ್ತಿದ್ರು ಕೇಳ್ಕೊಂಡಾಗ ಅವರು ಮಾತಾಡೋ ಚರ್ಚೆ ಹೋಯ್ತು ಚರ್ಚೆ ಮುಂದಿನ ಏನಂತ ಅದೊಂದು ಡೆವಲಪ್ಮೆಂಟ್ ಆಗಿರೋದು ಲಕ್ಷ್ಮಣ ಅವರು ಮಾತಾಡ್ತಾರೆ ಇವತ್ತು ನಾವು ಇವಾಗ ನಾವು ಒಳ್ಳೆ ಕೆಲಸ ನಡೆಸಿದ್ದೀವಿ ನೋಡ್ರಿ ನಾವು ಮಾತನ್ನು ಅತಿ ವಿಶ್ವಾಸದಿಂದ ಹೇಳಿ ಬಯಸ್ತೀವಿ 25 ವರ್ಷ ನಾನು ಶಾಸಕರಿಗೆ 25 ವರ್ಷ ನಾವು ಶಾಸಕರಿಗೆ ನಾವು ಯಾರ್ಯಾರು ಚಲೋ ಮಾಡ್ಲಿಕ್ಕೆ ಆಗಲಿಲ್ಲ ಆದ್ರೆ ಯಾರು ಕೆಟ್ಟೆ ಮಾಡಿಲ್ಲ ಅಂತ ನಮ್ಮ ಬೇರೆ ಯಾರು ಕೆಟ್ಟ ಮಾಡಿಲ್ಲ ಹೇಳಬೇಕಾದ್ರೆ ಈ ತಾಲೂಕದಾಗಲಿ ಇಡೀ ಜಿಲ್ಲಾದಾಗ ಯಾರು ಗೊತ್ತಾ ನೀವು ನ್ಯಾಯ ಮಾಡುವಾಗ ಒಂದು ಅನ್ಯಾಯ ಮಾಡಿದ್ದೀರಿ ನ್ಯಾಯ ಮಾಡುವಾಗ ಒಂದು ಭ್ರಷ್ಟಾಚಾರ ಮಾಡಿದ್ದೀರಿ ಯಾರು ಬೇಕಾದ್ರೂ ಒಂದು ಹೇಳ್ಕೊಂಡು ಅಷ್ಟು ಧೈರ್ಯದಿಂದ ನಾವು ಇದ್ದೀವಿ ಯಾಕಂದ್ರೆ ಶುಗರ್ ಫ್ಯಾಕ್ಟ್ರಿ ನಡೆಸೋದಾಗ ಬಹಳ ಪ್ರಾಮಾಣಿಕತೆಯಿಂದ ನಾವು ಇಲ್ಲಿ ನಡೆಸಿದ್ದೀವಿ ಇವತ್ತು ಯಾವ ದುಷ್ಟ ಶಕ್ತಿಗಳ ಒಂದು ಯೋಚನೆ ಮಾಡ್ತಾರೆ ಪ್ರಜಾಪ್ರಭುತ್ವ ನ್ಯಾಯಯುತ ನಾವು ಮಾಲೀಕರಲ್ಲ ಮತ್ತೆ ಇಲ್ಲಿ ಲಕ್ಷ್ಮಣ ಸೌದಿ ಅವರು ನಾವು ಮಾಲೀಕರಲ್ಲ ನೀವೆಲ್ಲರೂ ಅಷ್ಟೇ ಮಾಲೀಕರು ನಾವು ಸೇವಕರು ನಿಮ್ಮ ಆರ್ಡರ್ ಹೋಗೇ ಮಾಡೋದು ನಮ್ಮ ಕೆಲಸ ನೀವೇನು ಹೇಳ್ತಾರೆ ಕೇಳಕ್ಕೆ ಸಭೆದಾಗ ಇದಕ್ಕೆಲ್ಲ ಅರ್ಥ ಮಾಡ್ಬೋದು ನೀವು ನಾವು ಇಲ್ಲಿ ನೀವೇನು ನಿರ್ಣಯ ಕೊಡ್ತೀರಿ ಹೇಳೋದ್ರ ಕಡೆ ನಮ್ಮ ಮೇಲೆ ನೀವು ವಿಶ್ವಾಸ ಇಟ್ಟು ಒಂದು
ಉಳುವೆ ನಿಲುವೆ ನಾನು ರೈತರಿದ್ದೇವೆ. ಉಳುವೆ ನಿಲುವೆ ಕಳಿಸ್ಕೊಟ್ಟು ಅವ್ರು ಕಂಡಿದ್ರೆ ಓದಿದ್ರೆ ಬೆಳೆ ಬಂದಿದ್ದದ ಇಲ್ಲಿ ಗೊತ್ತಿವು ನಾವು ಡೈವರ್ಟ್ ಮಾಡಿ ಗೊತ್ತಿವು. ಇದು ಆಗಲ್ಲ, ಸುತ್ತದ ಆಗಲ್ಲ, ತೊಂದರೆ ಆಗಲ್ಲ. ಆದ್ರೂ ನಮ್ಮ ಕಡೆಗೆ ಹೆಚ್ಚಿನ 7 ರಿಂದ 8 ಲಕ್ಷ ನಾವು ಗೊಬ್ಬರ ಉಳಿದಾದ ಅದು ಒಂದು ವರ್ಷದಾಗ ನಾವು ಏನು ಹಳೆ ಇಟ್ಟರು ತುಂಬಿಡುವಂಥ ಕೆಲಸವನ್ನು ಮಾಡಬಹುದು. ಅದಕ್ಕಾಗಿ ಸಾವಿರಾರು ನಾವು ವಿಚಾರಗಳನ್ನು ಮಾಡಿದ್ದೀವಿ. ಮಾಡಿ ಕಾರ್ಖಾನೆಯನ್ನ ಹೆಂಗ ಅದನ್ನು ಉನ್ನತ ಸ್ಥಾನಕ್ಕೆ ತರಬೇಕು ಅನ್ನೋ ಚಿಂತನೆಯನ್ನು ಮಾಡ್ತಾ ಬಂದಿದ್ದೀವಿ. ಇವತ್ತು ಅಲ್ಲಿ ಕೆಲವು ಜನ ಇಲೆಕ್ಷನ್ ಮಾಡಬೇಕು, ನಾವೊಮ್ಮೆ ಇವಾಗ 25-30 ವರ್ಷದಿಂದ ಚುನಾವಣೆ ಮಾಡಬೇಕು, ನಾವು ಇಬ್ಬರನ್ನ ನಡೆಸಿದ್ದೀವಿ. ನಮಗೆ ಹಿರಿಯರಲ್ಲಿ ಕೆಲವು ಜನ ಹಿರಿಯರಲ್ಲ ರಾಜು ಈ ಒಂದು ಮುಗಿಯಂತ ಚುನಾವಣೆ ಬ್ಯಾಂಕ್ ನಡ್ಸ್ಕೊಂಡು ಹೇಳಿದಂತ ಅವ್ರು ಏನು ಅನ್ಯಾಯ ಮಾಡಿದರು? ನೀವೇ ದುಡ್ಡಿದ್ದೀರಿ, ನೀವು ಅದನ್ನ ಮಾಡೋದಿಲ್ಲ, ಅದನ್ನು ನಾವು ಮಾಡೋಲ್ಲ. ನೀವೇ ತಂದು ಚುನಾವಣೆ ಮಾಡಿದಾಗ ಸಿಕ್ಸರ್ತೀವಿ 25-30 ವರ್ಷ ಹಿಂಸರ್ತೀವಿ. ಹಂಗ ಇವತ್ತು ಹೋಗಿ ಅವ್ರು ಹೇಳಿ ಅವ್ರು ಜಿಲ್ಲಾಗ ಬೂತ್ ಬಂದಿದ್ದೀವಿ. ಇವತ್ತು ನಾವು ಬ್ಯಾಂಕಿನಾಗ ಕೈ ಹಾಕಿದ್ವಿ, ಚೇರ್ಮನ್ ಆದ್ವಿ. ನಾವು ಅಷ್ಟೊಂದು ಅದು ಉತ್ಸವಾಗಿ ಬಂದ ನಡೆಸಲಿಕ್ಕೆ ಸಾಧ್ಯ ಇಲ್ಲ, ಆಗಲ್ಲ. ಅದೇ ಹೇಳಿ ನಾಡಕಕ್ಕೂ ಜಗಳದಾಗ ಅಲ್ಲಿ ಹುಡುಗಕ್ಕೆ ಹೋಗ್ಬೇಡ್ರಿ, ಇದು ನನ್ನ ವಿನಂತಿ. ಇವತ್ತು ಆ ಕಾರ್ಖಾನೆ ಇರೋದ್ರಿಂದ ಬೇರೆ ಕಾರ್ಖಾನೆಯವರು ನಮಗೆ ಪ್ರೈವೇಟ್ ಸೆಕ್ಟರು ಎಲ್ಲ ಹೇಳ್ತಿರ್ತದೆ. ಎಲ್ಲ ಸೆಕ್ಟರ್ ನಾವು ಹೋಗುವ ಸೆಕ್ಟರ್ ರೇಟ್ ಬಂದಾಗ ಎಲ್ಲ ಸೆಕ್ಟರ್ ಹೆಚ್ಚಿರ್ತಾರೆ, ನಾವು ಬಂದಿದ್ದು ನಮ್ಮ ಟಾರ್ಗೆಟ್ ಮಾಡ್ತಿದ್ರು. ಇನ್ನು ನಮ್ಮದಿದ್ರೆ ನಾವು ಎಲ್ಲ ಗೊತ್ತಿಲ್ಲ, ಅವ್ರು ಪ್ರೈವೇಟ್ ಅವರಿಗೆ ಭಾಳ ಆಗ್ಬೇಕಾದ್ರು. ಆದರೆ ಎಲ್ಲರೂ ಕೂಡಿಸಿ ಕಾರ್ಖಾನೆಯನ್ನು ಬಳಸೋಣ, ಅಲ್ಲಿ ಪ್ರಗತಿಯನ್ನು ತಂದು ಮತ್ತೆ ನಮ್ಮ ರೈತರಿಗೆ ಕಾಮಧೇನುವಾಗಿ ಅದನ್ನು ಒಂದು ಲೋಕಾರ್ಪಣೆ ಮಾಡೋಣ ಅಂತ ವಿಚಾರವನ್ನು ನಾವೆಲ್ಲ ಬಂದಿದ್ದೀವಿ. ನೀವು ಸಹಿತ ನಮಗೆ ಚುನಾವಣೆಯಿಂದ ತಪ್ಪು ಮಾಡಿದ್ರೆ ಯಾರು ಊಟ ಹಾಕೋಬೇಡ, ನಾವು ಅನ್ಯಾಯ ಮಾಡಿದ್ರೆ ಯಾರು ಊಟ ಹಾಕೋಬೇಡ. ಇವತ್ತೇ ಹೇಳ್ತೀನಿ, ನಾವು ಯಾರೂ ಒಂದು ಸಣ್ಣ ತಪ್ಪುಗಳನ್ನು ಮಾಡಿಲ್ಲ. ಅದಕ್ಕೆ ಕಾರ್ಖಾನೆ ನಾವು ಒಪ್ಕೋತೇವೆ, ಒಂದು ಲಾಸ್ ಆಗಿದೆ ಅದನ್ನ ಹೆಂಗ ತುಂಬಬೇಕು, ಹೆಂಗ ಲಾಸ್ ಅದನ್ನು ಬಡವರ ತರಬೇಕು ಮಾಡ್ಕೊಂಡು ನಾವೆಲ್ಲರೂ ಅದಕ್ಕೆ ಬದ್ಧರಾಗಿ ಅದರ ಮುಂದಿನ ದಿನಮಾನದಲ್ಲಿ ಅಂತ ವಿಶ್ವಾಸ ನಮಗೆ ಗುರಿಯಲ್ಲಿದೆ. ನೀವು ಏನು ನಮ್ಮ ಮೇಲೆ ವಿಶ್ವಾಸ ನಮ್ಮ ಮೇಲೆ ಒಂದು ಅಧಿಕಾರ ಪಡೆದಿದೆ, ಅದನ್ನು ದುರುಪಯೋಗ ಮಾಡ್ಕೊಳ್ಳೋದಿಲ್ಲ. ನಿಮ್ಮ ವಿಶ್ವಾಸಕ್ಕೆ ಒಬ್ಬ ಚುಕ್ಕೆ ಬರುತ್ತಂತ ನಾವಿಬ್ಬರು ನಡ್ಕೊಂತೀವಿ. ಇದು ಪ್ರಾರ್ಥನೆ ಎಷ್ಟು ನಾನು ಪ್ರಾರಂಭಿಕ ಮೊದಲು ನಾನು ಪಾಪ ಚೆನ್ನಾಗಿದೆ ನಮ್ಮ ಅಜ್ಜಿ ಡಾಕ್ಟರ್ ಇದ್ರು ಅವಾಗ, ಅವೆಲ್ಲ ನಾವು ಡೈರೆಕ್ಟ್ 5 ವರ್ಷ ಮಾಡಿದ್ದೀವಿ. ಅವೆಲ್ಲ ಪರಿಸ್ಥಿತಿ ಭಾಳ ಕಷ್ಟ. ಅವಾಗ ಕಾರ್ಖಾನೆ ಪ್ರಾರಂಭ ಮಾಡಬೇಕಾದ್ರೆ ಎಷ್ಟು ತೊಂದರೆಗಳಾಗಿದ್ದವು. ಉಳಿದವರಿದ್ದರು, ಮೋನ್ಶಾ ಅವರಿದ್ದರು, ಪಾಸ್ ಬಂದ ಎಲ್ಲ ಅವರೆಲ್ಲ ಪ್ರಯತ್ನ ಯಾರು ಅಲ್ಲಿ ಆ ಕಾರ್ಖಾನೆಯಲ್ಲಿ ಭ್ರಷ್ಟಾಚಾರಿ ಎಲ್ಲರೂ ಅದನ್ನು ಬಳಸಬೇಕು, ಉಳಿಸಬೇಕು ಪ್ರಯತ್ನ ಮಾಡಿದ್ದೀವಿ. ಆ ನಿಟ್ಟಿನಲ್ಲಿ ಇವತ್ತು ನಾವು ಅದೇ 4 ಸಾವಿರ ಕೊಡ್ತೇವೆ, 4 ಸಾವಿರ ನಾಳೆ ಕೊಡ್ತೇವೆ. ಯಾರು ಟೋಟಲ್ ಹೊಡಿತೀವಿ ನೋಡ್ರಿ ಅವರು ದಿನ ಏನಲ್ಲ ಇಲ್ಲಿ ರೇಟ್ ಬಯಸ್ಕೊಡೋದ ರೈತ ತೆಗೆದುಕೊಳ್ಳೋದ್ರಿಂದ ಕೊಡೋದ. ಎಲ್ಲ ಕಾರ್ಖಾನೆ ಪ್ರೈವೇಟ್ ಕಾರ್ಖಾನೆಗಳಲ್ಲಿ ಮಾಡಿ ತೋರಿಸ್ತಿರ್ತಾರೆ 2 ರಿಂದ 3 ಟನ್ ಅದು ಅವ್ರು ಹೇಳ್ತಾರೆ. ನಾವು ಹೇಳಪ್ಪ ಬೇಕಾದ್ರೆ ಹಾಕೋದ್ರೆ ನೀನು ಗಾಡಿ ತಿಳ್ಕೊಂಡು ಹೋಗೋದು ಇದಾವೆ ಗೊತ್ತಾಗ್ಲಿ. ತಂದಿದೆಯಲ್ಲ ನಾವು ಪಂಚಾಯತ್ ಸದಸ್ಯರು ಎಲ್ಲ ಪ್ರಜಾಪ್ರಭುತ್ವದ 5 ವರ್ಷ ಚುನಾವಣೆ ಇದ್ದದ್ದು. ಯಾರು ನಾವು ಜನಪ್ರತಿನಿಧಿಗಳ ಆಯ್ಕೆ ಪಟ್ಟಿರ್ತೀವೋ ಅವ್ರು ಸರಿಯಾಗಿ ಕೆಲಸ ಮಾಡಿದ್ರೆ ಅವ್ರನ್ನೇ ಇಳಿಸುವಂತ ಕೆಲಸ 5 ವರ್ಷಕ್ಕೆ ಮಾಡುವಂತ ಹಕ್ಕನ್ನ ನಿಮ್ಮ ಕೈಯಲ್ಲಿದೆ. ಅದಕ್ಕೆ ನಾವು 20 ವರ್ಷದಿಂದ ಕಾರ್ಖಾನೆಯ ನೇತೃತ್ವವನ್ನು ವಹಿಸಿಕೊಂಡ ಆಡಳಿತ ಮಂಡಳಿಯ ಕೈ ಕೊಟ್ಟು ನಡೆಸುತ್ತಾ ಬಂದಿದೆ.
ಯಾರು ತಪ್ಪುಗಳನ್ನ ಏನು ಮಾಡ್ತಾ ಇದ್ದೀವಿ, ಏನು ತಿದ್ದುಪಡಿ ಮಾಡ್ಕೋಬೇಕು, ಏನು ಸುಧಾರಣೆ ಮಾಡ್ಕೋಬೇಕು, ಇವರೆಲ್ಲೂ ಯಾರು ಮಾತಾಡಲ್ಲ. ಯಾಕೆ ಮಾತಾಡಲ್ಲ ಅಂತ ಎಮ್ಮೆಲ್ಲೂ ಇದ್ದಾರು. ನಾಳೆ ಅವ್ರ ಕೈ ಹೋಗಿ ಮಂಚೂರು ಅಂತ ಏನು ಸುಳ್ಳು ಬೆಳೆಸ್ಕೊಂಡು ಚಂದ ಮಾತು ಹೇಳಿ ಸ್ವತಂತ್ರ ಬುದ್ಧಿ ನಾವು ಯಾರು ಮಾತಾಡೋದು ನಾವು ಏನಾದ್ರು ತಪ್ಪು ನಡೆಯಲ್ಲ. ಮನುಷ್ಯ ಸಹಜವಾಗಿ ನಡೆಯುವ ಇರುವವ ನಾವು ಏನಾದ್ರು ಬ್ರಹ್ಮ ದೇವರನ್ನ ಹೇಳೋಣ. ನಮ್ಮ ಕಡೆದು ಏನಾದ್ರು 20 ವರ್ಷದಲ್ಲಿ ಕಣ್ಣು ಕಾಣದೆ ತಪ್ಪುಗಳಾಗಿದ್ದು ಅಂತ ಹೇಳಿ ಮಾಡ್ಕೋತೀವಿ ನಾವು. ಇವತ್ತು ಒಂದು ಸಂಸ್ಥೆ ಏನಾಗಿತ್ತು ಅಂದ್ರೆ ಆಡಕಟ್ಟು ಜಾಗದಾಗ ಗುರಿ ಕಟ್ಟುವುದಾಗಲ್ಲ. ಇದು ಗುರಿ ಯಾವಾಗಲೂ ಮುರಿದು ತಿನ್ನುವಂಥ ವ್ಯವಸ್ಥೆಗೆ ಹೋಗಿಲ್ಲ. ನಾವಿಬ್ಬರು ಒಬ್ಬ ಯಾರೋ ಸುರೇಶನ ಹೇಳಿದ್ರೆ ಲಕ್ಷ ಕೊಟ್ಟಿಲ್ಲ, ಇಲ್ಲಿ ಸ್ವಲ್ಪ ಸರಿದಿದೆ. ಯಾಕೆ ನಾವೆಲ್ಲ ಲಕ್ಷ ಅದರಲ್ಲಿ ಮುಂಜಾನೆ ಎದ್ದುಂಡೆ ಎಲ್ಲ ತೊಗೊಂಡು ಕೃಷಿಗೆ ಎಷ್ಟಾಯಿತು, ಟೈಮ್ ಬರುತ್ತೆ, ಎಷ್ಟು ಸಕ್ಕರೆ ಬೇಕು, ರಿಕವರಿ ಐತಿ ಹೇಳಿ ಮುಂಜಾನೆ ಚಂದ್ರಚಂದ್ರಾಗ ಚೇರ್ಮನ್ ಕೂಡ ಮಾತಾಡೋದು. ಅಲ್ಲೇ ನಮ್ಮ ಮನೆಯಿಂದ ಸೆಕ್ಟರ್ ಹಾಕೊಳ್ಳಲ್ಲ ಅವ್ನು ಕಳಿಸ್ತಾರೆ ಸೀರಿಯಲ್ ಸಕ್ಕರೆ ಕಾರ್ಖಾನೆದು ಏನು ವ್ಯವಸ್ಥೆ ಐತಿ ಕೇಳಿದ್ರೆ ನಾವ್ಯಾಕೆ ಪ್ರತಿಯೊಂದು ದೊಡ್ಡ ಕೈ ಹಾಕೋದಂದ್ರೆ ಅವ್ರು ಡಿಸ್ಟರ್ಬ್ ಆಗ್ತಾರೆ. ನೀವು ಎಬ್ಬೆಗಳು ಇಬ್ಬರು ಬಂದು ಅದ್ಯಾಕ ಸುಮ್ಮನೆ ಅವ್ರು ಕಿರ್ಕಿರಿ ಮಾಡಲ್ಲ. ಅವ್ರು ಒಳ್ಳೆ ಪದ ನಡೆಸ್ಬೋದು ಬಂದಿಲ್ಲ. ಅವ್ರು ಏನಾದ್ರು ತಪ್ಪಾಗತ್ತೆ ನಾವು ಇಬ್ಬರು ಸ್ವಲ್ಪ ಕಿವಿ ಇಡುವಂಥ ಕೆಲಸವನ್ನು ಮಾಡ್ಕೊಂಡು ಬಂದಿದ್ದೀವಿ. ಅದೇ ಸುಮ್ಮನೆ ಬಿಟ್ಟಿದ್ದು ನಾವೆಲ್ಲರೂ ಸಾಕಷ್ಟು ರೊಚ್ಚಿಗೆ ಬಂದಿದ್ದೀವಿ, ಅವರಿಗೆ ಒಳ್ಳೆಯದಿದ್ದೀವಿ. ಇದು ಯಾರ ಅಪ್ಪನ ಕಾರ್ಖಾನೆ ಅಲ್ಲ, ನೀವೆಲ್ಲರೂ ಬಂದವ್ರು ತಿಳ್ಕೋಬೇಕು. ಅದು ನಿಮ್ಮ ಎಲ್ಲರ ಸ್ವಂತ ಕಾರ್ಖಾನೆ. ನನ್ನ ನಾನು ಹೇಳಿದಾಗ ನಾನು ಉದಾಹರಣೆಗೆ ನಾನು ಊರ ಹುಟ್ಟಿದ್ದು ನಾನು ಎಲ್ಲ ರೈತರು ಬಂದಿದ್ದು ನಾನು ಓದಿದ್ರೆ ಹುಟ್ಟಿದ್ದು ನಾವು ಬರಲಿ ಲಕ್ಷ್ಮಣನಲ್ಲೂ ಬಂದದ್ದು, ಬರಾಪು ಬಂದದ್ದು. ಈ ತಾಲೂಕಾದಾಗ ಒಂದೇ ಫ್ಯಾಕ್ಟ್ರಿ ಯಾವಾಗ ಅವ್ರು ಸಿಡಿಪಿಗಳು ಇರ್ತಿದ್ರಲ್ಲ, ನಮ್ಮಲ್ಲಿ ಬರಲ್ಲ ಸಿಡಿಪಿಗಳು. ಸಿಡಿಪಿಗಳು ಹೆಣ್ಮಕ್ಳು ಬಂದು ಕಾಲದಂತ ಉದಾಹರಣೆಗಳನ್ನು ನಾನು ನೋಡಿದ್ದೀನಿ. ಯಾಕಂದ್ರೆ ಕಬ್ಬ ಬಸ್ಸು ಅಷ್ಟು ಅನ್ನಿಸ್ತಿತ್ತು ಅವಾಗ. ಇದು ಮಹೇಶ್ವರಿ ಅವರು ಇರಬೇಕಿಲ್ಲ. ಅವಾಗ ಒಂದೊಂದು ಸಲ ರೋಡ್ಗೆ ಕಳೆದ ಕಬ್ಬ ಹೋಗೋದಕ್ಕೂ ಉದಾಹರಣೆ ಮಾಸಿ ಕಟ್ಟಿಗೆ ಮೌನ್ ಸಾವಿರ ಎಮ್ ಇದ್ದಾಗ 97, 98 ಬೇಕು. ನಾವು ಪ್ರಕಾಶನ ಎಲ್ಲರೂ ಅಲ್ಲಿ 3 ದಿವಸ ಉಪವಾಸ ಮನೆಗೆ ಯಾಕೆ ಕಬ್ಬ ತೋಲು ಹೋದ್ರೆ ರೊಕ್ಕ ಕೊಡೋದಲ್ಲ. ಎಷ್ಟು ರೊಕ್ಕ ಕೊಡ್ತಾರೆ ಕೊಡ್ರಿ, ಎಷ್ಟು ರೊಕ್ಕ ಕೊಡ್ತಾರೆ ಕಬ್ಬ ವೆಹಿಕಲ್ಸ್ ಕೊಟ್ಟಿದ್ದೀವಿ ನಾವು ಅಲ್ಲಿ. ಆಮೇಲೆ ಉಮೇಶ್ ಶಕ್ತಿಯದು ಬಂದು ಅವನ್ನೆಲ್ಲ ವ್ಯವಸ್ಥೆಯಲ್ಲಿ ನಾವು ವೆಹಿಕಲ್ ಹೇಳಿ ಯಾರು ಒಯ್ಲಿಲ್ಲ ಅಲ್ವಾ. ಅವಾಗ ಇಷ್ಟೊಂದು ಪರಿಸ್ಥಿತಿಗಳಿದ್ದು ಅವ್ರು ಸಿಡಿಪಿಗಳು ಹೆಂಗೆ ಹೋದ್ರು ಫ್ಯಾಕ್ಟರ್ ಅಂದ್ರೆ ಆ ಸ್ವಾಮಿಗಳು ಕಾಕೊಂಡು ಬಿಡ್ತಾರೆ ನಾವು ಊರಿಡೋಗಿ ಹಂಗೆ ಆದ್ರೂ ಅವ್ರು ಟೀಕಿಂದ ಹೋದ್ರು. ಇವು ನಿರ್ಮಾಣಗಳನ್ನು ನಾವು ಕೊಟ್ಟಿದ್ದೀವಿ. ಆ ಸಕ್ಕರೆ ಕಾರ್ಖಾನೆ ರೈತರ ನಾಡಿ ಬಿಡುತ್ತೆ, ಅದು ಒಯ್ಬೇಕು. ಈಗ ನಾನು ಅಸೆಂಬ್ಲಿಯಲ್ಲಿ ಮಾತಾಡಿದ ಅಸೆಂಬ್ಲಿಯಲ್ಲಿ ಪ್ರೈವೇಟ್ ಸಕ್ಕರೆ ಕಾರ್ಖಾನೆಗಳಲ್ಲಿ ಲಾಭದಲ್ಲಿ ಬರ್ತವು, ನಮಗೆ ಯಾಕೆ ಲಾಸ್ದಲ್ಲಿ ಬರ್ತವು. ನಮಗೆ ಸರ್ಕಾರ ಮಹಾರಾಷ್ಟ್ರದಲ್ಲಿ ಒಂದೊಂದು ಸರ್ಕಾರಿ ಕಾರ್ಖಾನೆಗಳಿಗೆ ಎಲ್ಲಿ ಲಾಸ್ ಆಗ್ತವು ಅವರು ವಿಶ್ವಾಸವಾಗಿ ಅವರು ವಿದೌಟ್ ಬಡ್ಡಿಲಿ 200 ಕೋಟಿ 300 ಕೋಟಿ ದುಡ್ಡನ್ನು ಮಹಾರಾಷ್ಟ್ರ ಗೌರ್ಮೆಂಟ್ ಕೊಡ್ತಾರೆ. ಅದನ್ನು ನೀವು ಕೂಡ ನಾವು ಯಾಕೆ ನಮ್ಗೆ ಲಾಸ್ ಆಯಿತು, ನಾವು ಹೋಗೋದು ಲಾಸ್ ಆಗಿದೆ. ಅಲ್ಲೇನು ಲಕ್ಷ್ಮಣ ಸೋದಿ ರೊಕ್ಕ ರಾಜು ರೊಕ್ಕ ತಿಂದಿಲ್ಲ, ಸೋದಿ ತಿಂದಿಲ್ಲ. ಯಾಕೆ ಲಾಸ್ ಆಯ್ತು? 29 ಒಂದ್ಸಲ ನಾವು ದುಡ್ಡನ್ನು ಕೊಟ್ಟು ಬುದ್ಧಿದ್ದಲ್ಲಿ ಡಿಕ್ಲೇರ್ ಮಾಡಿ, ಇವರೆಲ್ಲ ಹಾಕೊಂಡು ಡಿಕ್ಲೇರ್ ಮಾಡಿ ಉಗಾರದವರು ಮಾಡ್ಯಾರ. 15 ದಿವಸ ಆದಾಗ ಅವ್ರು ನಿಂತುಕೊಂಡು ಆ ಆರ್ಡರ್ ನಿಂತುಕೊಂಡು 25 ಪಟ್ಟವ. ನಾವು ಇಬ್ರು ಕೂಡಿ ಒಮ್ಮೆ ಘೋಷಣೆ ಮಾಡಿದ್ದೀವಿ. ಘೋಷಣೆ ಮಾಡಿದ ನಂತರ ಅದು ರೈತರಿಗೆ ಅನ್ಯಾಯ ಆಗಿದೆ, ಉಳಿದು ಬೇಡ ಅಂತೇಳಿ ನಮ್ಗೆ ಏನು ಲಾಸ್ ಆದ್ರೂ ಮುಂದಿನ ಸೀಸನ್ದಲ್ಲಿ ನಾವು ಹೆಚ್ಚಿಗೆ ಟೆಸ್ಟಿಂಗ್ ಅನ್ನು ಮಾಡಿ ಆ ಲಾಸ್ ಅನ್ನು ತುಂಬುವಂತ ಕೆಲಸ ಮಾಡ್ಕೊಂಡ್ರಿ. ನಿಮಗೆಲ್ಲ ಗೊತ್ತೈತಿ ಹೋಗೋದಿದೆ. ನಮ್ದು ಒಂದೇ ವ್ಯಕ್ತಿ ಇಡೀ ಭಾರತ
ದೇಶದಲ್ಲಿ ಕರ್ನಾಟಕ ರಾಜ್ಯದಲ್ಲಿ ನಾವು ಒಬ್ಬರ ಆ ವರ್ಷದಲ್ಲಿ 29 ರೂಮ್ಗಳನ್ನ ಕೊಟ್ಟಿಲ್ಲ.